ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದರೆ ಆ್ಯಂಡ್ ಅವರ ಸಿನಿಮಾಗಳು ಅಂದರೆ ಆಬ್ವಿಯಸ್ಲಿ ಕನ್ನಡ ಆಡಿಯನ್ಸ್ಗಳಲ್ಲಿ ಅವರದ್ದೇ ಆಗಿರ್ತಕ್ಕಂತಹ ಎಮೋಷನ್ಸ್ ಇದ್ದಾವೆ ಆ್ಯಂಡ್ ಅವರ ಸಿನಿಮಾಗಳೇ ಹಾಗಿರ್ತಿದ್ವು. ಫ್ಯಾಮಿಲಿ ಆಡಿಯನ್ಸ್ಗಳು ಕೂತು ನೋಡುವಂಥ ಸಿನಿಮಾಗಳು ಇರ್ತಾ ಇದ್ವು. ಬಟ್ ಈಗ ಅಂಥ ಸಿನಿಮಾಗಳನ್ನು ಮಿಸ್ ಮಾಡ್ಕೊಳ್ತೀವಿ ಅನ್ನೋದೇ ಬೇಸರದ ಸಂಗತಿ. ಸೊ ಈ ವಿಡಿಯೋದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮಾಡಿದಂತಹ ರೀಮೇಕ್ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನು ನಾನು ಕಂಪ್ಲೀಟಾಗಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿ ಆಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೌರ್ಯ ಇದು 2004ರಲ್ಲಿ ಬಂದ ಸಿನಿಮಾ. 2003ರಲ್ಲಿ ಬಂದಿದ್ದ ಅಮ್ಮ ನಾನ್ನ ಓ ತಮಿಳ್ ಅಮ್ಮಾಯಿ ತಮಿಳು ಭಾಷೆಯ ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ವೀರ ಕನ್ನಡಿಗ 2004ರಲ್ಲೇ ಬಂದ ಸಿನಿಮಾ. 2004ರಲ್ಲೇ ಬಂದಂತಹ ಆಂಧ್ರವಾಲಾ ತೆಲುಗು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಅಜಯ್ 2006ರಲ್ಲಿ ಬಂದ ಸಿನಿಮಾ. 2003ರಲ್ಲಿ ಬಂದಿದ್ದ ಒಕ್ಕಡು ಅನ್ನೋ ತೆಲುಗು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ರಾಮ್ ಇದು 2009ರಲ್ಲಿ ಬಂದ ಸಿನಿಮಾ. 2008ರಲ್ಲಿ ರೆಡಿ ಅನ್ನೋ ತೆಲುಗು ಸಿನಿಮಾ ಒಂದು ಬಂದಿತ್ತು ಆ್ಯಂಡ್ ಅದರದ್ದೇ ಅಫಿಷಿಯಲ್ ರೀಮೇಕ್ ಇದು. ಹುಡುಗರು 2011ರಲ್ಲಿ ಬಂದ ಸಿನಿಮಾ. 2009ರಲ್ಲಿ ಬಂದಿದ್ದ ನಾಡೋಡಿಗಳ್ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಯಾರೇ ಕೂಗಾಡಲಿ 2012ರಲ್ಲಿ ಬಂದ ಸಿನಿಮಾ. 2011ರಲ್ಲಿ ಬಂದ ಪೋರಾಲಿ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಪವರ್ 2014ರಲ್ಲಿ ಬಂದ ಸಿನಿಮಾ. 2011ರಲ್ಲಿ ಬಂದಿದ್ದ ದೂಕುಡು ಅನ್ನೋ ತೆಲುಗು ಸಿನಿಮಾದ ಅಫಿಷಿಯಲ್ ರೀಮೇಕ್. ಚಕ್ರವ್ಯೂಹ 2016ರಲ್ಲಿ ಬಂದ ಸಿನಿಮಾ. 2013ರಲ್ಲಿ ಬಂದಿದ್ದ ಇವನ್ ವೀರಮಾತಿರ್ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಅಂಜನಿ ಪುತ್ರ 2017ರಲ್ಲಿ ಬಂದ ಸಿನಿಮಾ. 2014ರಲ್ಲಿ ಬಂದಿದ್ದ ಪೂಜೈ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಸೊ ಇವಿಷ್ಟು ಪುನೀತ್ ರಾಜ್ಕುಮಾರ್ ಅವರು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದಂಥ ಸಿನಿಮಾಗಳು. ಸೊ ಈ ಸಿನಿಮಾಗಳಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೇರೊಂದು ವಿಡಿಯೋ ಜೊತೆಗೆ ಆದಷ್ಟು ಬೇಗ ಸಿಗೋಣ.